ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಿವ್ಯಾರಾಮ್ ಸ್ಟಡಿ ಸರ್ಕಲ್ ಚಾನಲ್ಗೆ ಸ್ವಾಗತ. ಕಾರಣಾಂತರಗಳಿಂದ ವಿಡಿಯೋಸ್ ಬರೋದು ಸ್ವಲ್ಪ ತಡ ಆಗಿದೆ. ಇವಾಗ ನಮಗೆ KS ಪ್ರಿಲಿಮ್ಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿ ಅಂತ ಏನು ಹೇಳ್ತೀವಿ, ಆ ಎಕ್ಸಾಮ್ಗಳ ಡೇಟ್ಗಳು ಅನೌನ್ಸ್ ಆಗಿದ್ದಾವೆ. ಸೊ ಜುಲೈಯಲ್ಲಿ ನಮಗೆ KS ಪ್ರಿಲಿಮ್ಸ್ ಬರುತ್ತೆ ಆ್ಯಂಡ್ ಅಕ್ಟೋಬರಲ್ಲಿ ನಮಗೆ ವಿಲೇಜ್ ಅಕೌಂಟೆಂಟ್ ಬರುತ್ತೆ. PDOದು ಒಂದು ಅನೌನ್ಸ್ ಆಗಬೇಕಾಗಿದೆ, PSI ಕೂಡ ಅನೌನ್ಸ್ ಆಗಿದೆ ಆಲ್ರೆಡಿ ಡೇಟ್. ಸೊ ನಾವು ಇವಾಗ ಸಾಮಾನ್ಯ ಅಧ್ಯಯನದಲ್ಲಿ ಬರುವಂತಹ ಮಧ್ಯಕಾಲೀನ ಇತಿಹಾಸದಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಕೊಬಹುದು. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಮುಗಿದಿದೆ. ಸೊ ಇವಾಗ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ವಿದೇಶಿಯರ ದಾಳಿಯನ್ನು ನೋಡಿದ್ವಿ. ಅದರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಗಜನಿ ದಾಳಿಗಳನ್ನು ಕೂಡ ನಾವು ನೋಡಿದ್ದೀವಿ. ಇವಾಗ ಬರುವಂತಹದ್ದು ದೆಹಲಿ ಸುಲ್ತಾನರು ಅನ್ನುವಂತಹ ಚಾಪ್ಟರ್. ಅದರಲ್ಲಿ ನಮಗೆ ಗುಲಾಮಿ ಸಂತತಿ ಅನ್ನುವುದು ಮೊದಲು ಬರುತ್ತೆ. ದೆಹಲಿ ಸುಲ್ತಾನರಲ್ಲಿ ಎಷ್ಟು ಸಂತತಿಗಳು ಬರ್ತವೆ ಅಂದರೆ 5 ಸಂತತಿಗಳು ಬರ್ತವೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಗುಲಾಮಿ ಸಂತತಿ. ಇದ್ರ ಕಾಲಾವಧಿ ನೋಡಕ್ಕೆ ಹೋದರೆ 1206ರಿಂದ 1290ರವರೆಗೆ ಗುಲಾಮಿ ಸಂತತಿಯನ್ನು ನೋಡ್ತೀವಿ ನಾವು. ಇದ್ರ ಸ್ಥಾಪಕ ಯಾರಪ್ಪ ಅಂತಂದರೆ, ಗುಲಾಮಿ ಸಂತತಿ ಸ್ಥಾಪಕ ಯಾರಂತಂದರೆ ಕುತುಬುದ್ದೀನ್ ಐಬಕ್ ಬರ್ತಾನೆ. ಕುತುಬುದ್ದೀನ್ ಐಬಕ್ ಇವನು ಯಾರು ಗುಲಾಮ ಆಗಿದ್ದ ಅಂತಂದರೆ ಮೊಹಮ್ಮದ್ ಗೋರಿಯ ಗುಲಾಮ ಆಗಿರ್ತಾನೆ. ಮೊಹಮ್ಮದ್ ಗೋರಿ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳನ್ನು ಕುತುಬುದ್ದೀನ್ ಐಬಕ್ಗೆ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಕೊಟ್ಟಿದಾಗ ಮೊಹಮ್ಮದ್ ಗೋರಿಯಲ್ಲಿ ಮರಣ ಹೊಂದಿದ ನಂತರ ಇವನು ಸ್ವತಂತ್ರ ಆಗಿ ದೆಹಲಿ ಸುಲ್ತಾನ ಅಂತ ಹೇಳಿ ಗುಲಾಮಿ ಸಂತತಿಯನ್ನ ಇವನು ಸ್ಥಾಪನೆ ಮಾಡ್ತಾನೆ. ದೆಹಲಿ ಸುಲ್ತಾನರು ಅಂತ ಯಾಕೆ ಕರೀತಾರೆ ಅಂದರೆ ಇವರು ಸುಲ್ತಾನ ಎನ್ನುವಂತಹ ಬಿರುದನ್ನು ಇಟ್ಕೊಂಡು ಆಡಳಿತವನ್ನ ಮಾಡ್ತಾ ಇರ್ತಾರೆ. ಸೊ ಇವನಿಗೆ ಬಿರುದೇನಿತ್ತಪ್ಪ ಅಂತಂದ್ರೆ ಲಾಕ್ ಬಕ್ಷ್ ಅನ್ನುವಂತಹ ಬಿರುದಿತ್ತು. ಇವನು ತುಂಬಾ ಲಕ್ಷಗಟ್ಟಲೆ ದುಡ್ಡನ್ನ ದಾನವಾಗಿ ಕೊಡ್ತಾ ಇದ್ದ. ಅದಕ್ಕಾಗಿ ಇವನಿಗೆ ಲಾಕ್ ಬಕ್ಷ್ ಅನ್ನುವಂತಹ ಬಿರುದಿತ್ತು. ಸೊ ಇಲ್ಲಿ ಭಾರತದಲ್ಲಿ ಬರುವಂತಹ ಪ್ರಥಮ ಮಸೀದಿ ಕುವೈತ್ ಮಸೀದಿ ಅನ್ನುವಂತಹ ಕುವೈತ್ ಉಲ್ ಇಸ್ಲಾಂ ಎನ್ನುವಂತಹ ಮಸೀದಿಯನ್ನ ಇವನು ಸ್ಥಾಪನೆ ಮಾಡ್ತಾನೆ. ಇದು ಭಾರತದಲ್ಲಿರುವಂತಹ ಪ್ರಥಮ ಮಸೀದಿ ಆಗಿರುತ್ತೆ. ಓಕೆ, ಇದಾನಂದ್ರೆ ಬರೋದು ಯಾರು ಅಂತಂದ್ರೆ ಇಲ್ತುಮಿಶ್ ಅನ್ನುವಂಥ ಬರ್ತಾನೆ. ಇವನನ್ನ ನಾವು ನಿಜವಾದ ಸ್ಥಾಪಕ ಅಂತ ಹೇಳಿ ಕರಿತೀವಿ. ನಮ್ಗೆ ಇಂಪಾರ್ಟೆಂಟ್ ಆಗೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಅಂದ್ರೆ ಇವನಿಗೆ ಕುತುಬುದ್ದೀನ್ಗೆ ಇರುವಂತಹ ಬಿರುದು ಯಾವುದು, ಆಮೇಲೆ ದೆಹಲಿ ಸುಲ್ತಾನರಲ್ಲಿ ನಿಜವಾದ ಸ್ಥಾಪಕ ಯಾರು ಅನ್ನುವಂತಹದ್ದು. ಇಲ್ತುಮಿಶ್ ನಮ್ಗೆ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಆಗ್ತಾನೆ. ಇದಿಷ್ಟು ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಅಲ್ಲಿ ನಾನು ಚಾರ್ಟ್ ಮಾಡಿ ಹಾಕಿರ್ತೇನೆ. ನೆಕ್ಸ್ಟ್ 3ನೇ ತರಾಯಿನ್ ಯುದ್ಧ ಅನ್ನುವಂತಹದ್ದನ್ನ ಇವನು ಮಾಡ್ತಾನೆ. ಯಾರು? ಇಲ್ತುಮಿಶ್. ಯಾರ ಜೊತೆಗೆ ಮಾಡ್ತಾನೆ ಅಂದ್ರೆ ತಾಜುದ್ದೀನ್ ಎಲ್ದೀಜ್ ಅನ್ನುವಂಥ ಜೊತೆಗೆ ಇವನು ಯುದ್ಧವನ್ನ ಮಾಡ್ತಾನೆ. ಮತ್ತೆ ನಮಗೆ 1ನೇ ಮತ್ತು 2ನೇ ತರಾಯಿನ್ ಯುದ್ಧ ಎಲ್ಲಿ ಆಯ್ತು, ಯಾರ ಜೊತೆಗೆ ಆಯ್ತು ಅನ್ನೋದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ 3ನೇ ತರಾಯಿನ್ ಯುದ್ಧ ಇದು, 1 ಮತ್ತು 2 ಅದ್ರ ಬಗ್ಗೆನೂ ನಮಗೆ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕಾಗತ್ತೆ. 1ನೇ ತರಾಯಿನ್ ಯುದ್ಧ ನಮಗೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಯಾರು? ಪೃಥ್ವಿರಾಜ್ ಚೌಹಾಣ್. 1 ಮತ್ತು 2ನೇ ತರಾಯಿನ್ ಯುದ್ಧ ಇವರಿಬ್ಬರ ನಡುವೆನೆ ನಡೆಯುತ್ತೆ. 1ನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾರೆ, 2ನೇ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಅವರು ಗೆಲ್ತಾರೆ. ಓಕೆ, ಅದಾದ ನಂತರ ಇಲ್ತುಮಿಶ್ ನಮಗೆ ಅರೇಬಿಯಾ ಮಾದರಿ ನಾಣ್ಯಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಅರೇಬಿಯಾ ಮಾದರಿ ನಾಣ್ಯಗಳು ಅದರಲ್ಲಿ ಯಾವ್ಯಾವ ಅಂತಂದ್ರೆ ಟಂಕ ಅನ್ನುವಂತಹ ಬೆಳ್ಳಿ ನಾಣ್ಯ, ಜತಲ್ ಅನ್ನುವಂತಹ ತಾಮ್ರದ ನಾಣ್ಯಗಳು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಆ ನಾಣ್ಯಗಳ ಮೇಲೆ ಏನು ಬರ್ದಿತ್ತಪ್ಪ ಅಂತಂದ್ರೆ ಖಲೀಫನ ಪ್ರತಿನಿಧಿ. ಏನಂತ ಬರ್ದಿತ್ತು ನಾಣ್ಯಗಳ ಮೇಲೆ? ಖಲೀಫನ ಪ್ರತಿನಿಧಿ ಅಂತ. ಚಹಲ್ಗಾನಿ ಅನ್ನುವಂತಹ ಈಗ ಇಕ್ತಾಗಳನ್ನಾಗಿ ಭೂ ಪ್ರದೇಶಗಳನ್ನ ಇವನು ಏನ್ ಮಾಡಿದ? ವಿಂಗಡಣೆ ಮಾಡಿದ್ದ. ಅದರಲ್ಲಿ ಅವುಗಳನ್ನ ಇಕ್ತಾ ಅಂತ ಹೇಳಿ ಕರಿತಾ ಇದ್ರು. ಆ ಇಕ್ತಾಗಳನ್ನ ನೋಡ್ಕೊಳ್ಳೋದಕ್ಕೆ ಇಕ್ತಾದಾರರು ಅನ್ನುವಂತಹರು ಇರ್ತಿದ್ರು. ಈ ಚಹಲ್ಗಾನಿ ಅನ್ನೋದೇನಿದೆ ಸೈನಿಕ ಪದ್ಧತಿ. ಇದು 40 ಸರ್ದಾರಗಳ ಕೂಟ ಅಂತ ಹೇಳಿ ಸೈನಿಕ ಪದ್ಧತಿ ಇರ್ತಾ ಇತ್ತು. ಸೊ 1232ರಲ್ಲಿ ಕುತುಬ್ ಮಿನಾರನ್ನ ಪೂರ್ಣಗೊಳಿಸ್ತಾನೆ. ಸ್ಟಾರ್ಟ್ ಮಾಡಿದ್ಯಾರು? ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡಿರ್ತಾನೆ. ಇಲ್ತುಮಿಶ್ ಅದನ್ನ ಕಂಪ್ಲೀಟ್ ಮಾಡ್ತಾನೆ. ಇದಿಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರ್ತಾರೆ ರಜಿಯಾ ಸುಲ್ತಾನ್ ನಮಗೆ ದೆಹಲಿಯನ್ನ ಆಳಿದಂತಹ ಪ್ರಥಮ ಮಹಿಳೆ ಅಂತ ನಾವು ಹೇಳ್ತೀವಿ. ಅವ್ರು ಎಷ್ಟು ಕಾಲ ಆಳಿದ್ರು ದೆಹಲಿಯನ್ನ ಅಂತಂದ್ರೆ 3 ವರ್ಷ 6 ತಿಂಗಳು ಮತ್ತೆ 6 ದಿವಸ. ಇದು ನಮಗೆ ಎಕ್ಸಾಮ್ ಅಲ್ಲಿ ಇವಾಗ KS ಪ್ರಿಲಿಮ್ಸ್ ಆಗಿರ್ಲಿ, PS ಆಗಿರ್ಲಿ, ಅಲ್ಲಿ ಈ ತರ ಸೂಕ್ಷ್ಮಗಳನ್ನ ಕೇಳ್ತಾರೆ. ಈ ಡೈರೆಕ್ಟ್ ಕ್ವಶನ್ಸ್ಗಳು ಬರೋದಕ್ಕಿಂತ ಈ ಟ್ವಿಸ್ಟ್ ಮಾಡಿ ಕೇಳುವಂಥ ಕ್ವಶನ್ಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ನಾವೇನಂತ ಕರಿತೀವಿ ಅಂದ್ರೆ
ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತ ಹೇಳಿ ಕರಿತೀವಿ. ನಿಜವಾದ ಸ್ಥಾಪಕ ಯಾರು ನಮ್ಗಿಲ್ಲಿ? ಯಾರು? ಇಲ್ತಮಶ್. ಮತ್ತೆ ದೆಹಲಿ ಸುಲ್ತಾನರ ಮರುಸ್ಥಾಪಕ ಯಾರು ಅಂತ ಕೇಳಿದಾಗ ಬಲ್ಬನ್ ಅಂತ ಹೇಳ್ಬೇಕು, ನಾವು ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಜಿಲ್ ಎ ಇಲಾಹಿ ಅಂತ ಹೇಳಿ ಇವನು ತನಗೆ ತಾನು ಕರ್ಕೋತಾ ಇರ್ತಾನೆ. ಏನಪ್ಪ ಜಿಲ್ ಎ ಇಲಾಹಿ ಅಂತಂದ್ರೆ ಸುಲ್ತಾನ ದೇವರ ನೆರಳಿದ್ದ ಹಾಗೆ ಅವನ ಮಾತೆ ಅಂತಿಮ ಅಂತ ಹೇಳಿ ಇವನು ತನ್ನನ್ನು ತಾನ ಆ ಥರ ಕರ್ಕೋತಾ ಇರ್ತಾನೆ. ಮತ್ತೆ ಇವನು ತಂದಂತಹ 2 ನಿಯಮಗಳು ಯಾವುದು, ಜಾರಿಗೆ ತಂದಂತಹ 2 ನಿಯಮಗಳಂತ ನೋಡಕ್ ಹೋದ್ರೆ ಸಿಜ್ದಾ ಮತ್ತೆ ಫೈಬೋಸ್ ಅಂತ. ಸಿಜ್ದಾ ಅಂತಂದ್ರೆ ಸುಲ್ತಾನನ್ ಕಂಡುಕೊಳ್ಳಿ ನಾವು ಮೊಣಕಾಲೂರಿ ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು. ಫೈಬೋಸ್ ಅಂತಂದ್ರೆ ಸುಲ್ತಾನನ ಪಾದವನ್ನು ಚುಂಬಿಸುವಂತಹದ್ದು. ಇವೆರಡನ್ನ ಇವನು ಬಲ್ಬನ್ ಜಾರಿಗೆ ತರ್ತಾನೆ. ಜಹಲ್ಗಾನಿ ಪದ್ಧತಿಯನ್ನು ಇವನು ರದ್ದು ಮಾಡ್ತಾನೆ. ಯಾಕಂದ್ರೆ ಇವನು ಬಲ್ಬನ್ ಜಹಲ್ಗಾನಿ ಪದ್ಧತಿ 40 ಸರ್ದಾರಗಳ ಒಕ್ಕೂಟ ಏನಿತ್ತು ಅದರಲ್ಲಿ ಇವನು ಒಬ್ಬನೇ ಆಗಿದ್ದ ಅವಾಗ. ಇನ್ನು ತಾನು ಜಹಲ್ಗಾನಿಯಲ್ಲಿ ಬರುವಂತಹ 40 ಸರ್ದಾರಗಳ ಕೂಟ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇವನು ಒಬ್ಬನಾಗಿದ್ದ. ಸೊ ಇವನು ಅಧಿಕಾರಕ್ಕೆ ಬಂದ ಮೇಲೆ ಜಹಲ್ಗಾನಿ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಅದ್ರ ಬದಲಾಗಿ ಯಾವ್ದು ತರ್ತಾನೆಪ್ಪ ಅಂತಂದ್ರೆ ದಿವಾನ್ ಇ ಅರ್ಜ್ ಅನ್ನುವಂತಹ ಹೊಸ ಸೈನಿಕ ಪದ್ಧತಿಯನ್ನು ಇವನು ಜಾರಿಗೆ ತರ್ತಾನೆ. ಆಮೇಲೆ ಗೂಢಚಾರ ವ್ಯವಸ್ಥೆಯನ್ನು ಕೂಡ ಇವನು ಜಾರಿಗೆ ತರ್ತಾನೆ. ಮತ್ತೆ ಬಲ್ಬನ್ ಮಗ ಯಾರು, ಮತ್ತೆ ಈ ಬಲ್ಬನ್ ಆದ್ಮೇಲೆ ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬಂದ್ರು ಅನ್ನೋದನ್ನ ನೋಡಕ್ ಹೋದ್ರೆ ಅವನ ಮಗ ಬುಗ್ರಾ ಖಾನ್ ಅನ್ನೋಂತನೇ ಇರ್ತಾನೆ. ಆದ್ರೆ ಇವನು ವಿಲಾಸಿ ಜೀವನ ಮಾಡ್ತಿರೋದ್ರಿಂದ ಇವನು ಅಷ್ಟಾಗಿ ಅಧಿಕಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವನು ಇನ್ನೊಬ್ಬನ ಮಗ ಇರ್ತಾನೆ ಮೊಹಮ್ಮದ್ ಖಾನ್ ಅನ್ನುವಂಥವನು. ಇವನ್ ಮಗ ಕೈಕುಸ್ರು ಅನ್ನುವಂಥ ಅಧಿಕಾರಕ್ಕೆ ಬಂದಾಗ ಅಲ್ಲಿರುವಂಥ ಶ್ರೀಮಂತರು ಇವನ್ನ ಉಚ್ಚಾಟನೆ ಮಾಡ್ತಾರೆ. ಸೊ ಇವನು ಕೂಡ ಅಧಿಕಾರವನ್ನು ನಡೆಸೋದಿಲ್ಲ. ಸೊ ಅವನ ಮಗ ಏನಿರ್ತಾನೆ ಕೈಕುಬಾದ್ ಅನ್ನುವಂತಹವನು ಇವನನ್ನ ಜಲಾಲುದ್ದೀನ್ ಏನ್ ಮಾಡ್ತಾನೆ ಕೊಲೆ ಮಾಡಿ ಖಿಲ್ಜಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಓಕೆ, ನಾವು ಮುಂದಿನ ವಿಡಿಯೋದಲ್ಲಿ ಖಿಲ್ಜಿ ಸಂತತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಬರುವಂತಹ ಅರಸರು ಯಾರು, ಅವ್ರು ಏನೇನು ಸಾಧನೆಗಳನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವು